ಗದಗ ಜಿಲ್ಲೆ ನರಗುಂದ ಪಟ್ಟಣದ ಅಳಗವಾಡಿ ರಸ್ತೆಯಲ್ಲಿ ಇರುವ ಜಿಟಿಟಿಸಿ ಕಾಲೇಜು ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಸಿಸಿ ಪಾಟೀಲ್. ಹೌದು, ನರಗುಂದ ನಗರ ಪಟ್ಟಣದ ಅಳಗವಾಡಿ ರಸ್ತೆಯಲ್ಲಿ ಇರುವ ಜಿಟಿಟಿಸಿ ಕಾಲೇಜು ಆವರಣದಲ್ಲಿ ಅವರ ಮಗ ಉಮೇಶಗೌಡ ಪಾಟೀಲ್ ಅವರಿಗೆ ಜನಿಸಿದ ಗಂಡು ಮಗುವಿನ ಸವಿನೆನಪಿಗೋಸ್ಕರ ಸಸಿ ನೆಟ್ಟು ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್, ಯಡಿಯೂರಪ್ಪ ಸರ್ಕಾರದಲ್ಲಿ ನಾನು ಅರಣ್ಯ ಸಚಿವನಾಗಿದ್ದಾಗ ಅರಣ್ಯ ಇಲಾಖೆಯ ಅನೇಕ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದೆ. ಆದ್ದರಿಂದ ಅರಣ್ಯ ಇಲಾಖೆಯಲ್ಲಿ ಹೆಚ್ಚು ಉತ್ತಮ ಕೆಲಸ ಮಾಡಲು ಸಾಧ್ಯವಾಯಿತು. ನನ್ನ ಅವಧಿಯಲ್ಲಿ ಮುಂಡರ್ಗಿಯ ಕೆಲವು ಕಡೆ ಹಲವು ಗಿಡಗಳನ್ನು ಬೇರು ಸಮೇತ ಸ್ಥಳಾಂತರ ಮಾಡಿಸಿದ್ದೇನೆ. ನರಗುಂದ ಪಟ್ಟಣದಲ್ಲಿ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ನಿರ್ಮಿಸಿದ್ದೆ. ಅದು ಇಂದು ಪ್ರವಾಸಿ ಸ್ಥಳವಾಗಿದೆ. ನನ್ನ ಅಭಿಮಾನಿಗಳು ಮತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಸಸಿ ನೆಡುವ ಕಾರ್ಯಕ್ರಮ ಮಾಡುತ್ತಾರೆ ಎಂದರು. ನನ್ನ ಸುಪುತ್ರ ಉಮೇಶ್ ಗೌಡ ಪಾಟೀಲ್ ಅವನ ಶ್ರೀಮತಿ ನೇಹಾ ಪಾಟೀಲ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಆ ಖುಷಿಯನ್ನು ನಾವು 100 ಗಿಡಗಳನ್ನು ನೆಟ್ಟು ಅವುಗಳನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಆಚರಿಸುತ್ತಿದ್ದೇವೆ. ಈ ಕೆಲಸ ಬೇರೆಯವರಿಗೂ ಮಾರ್ಗದರ್ಶನವಾಗಲಿ ಎಂಬುದು ನನ್ನ ಆಶಯ ಎಂದರು. ಇದೇ ಸಂದರ್ಭದಲ್ಲಿ ಉಪಚುನಾವಣೆ ಬಗ್ಗೆ ಕೇಳಿದಾಗ, ದಾವಣಗೆರೆ ಚುನಾವಣೆಯಲ್ಲಿ ನಾನು ಕೂಡ ಒಬ್ಬ ಸ್ಟಾರ್ ಕ್ಯಾಂಪೇನರ್ ಆಗಿದ್ದೇನೆ. ಅಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ ಎಂದರು. ನಾನು ಬಾಗಲಕೋಟೆಯಲ್ಲಿ ಚನ್ನತಿ ಮಠ ಗೆಲುವು ಪಕ್ಕ ಎಂದರು. ಈ ಸಂದರ್ಭದಲ್ಲಿ ಜಿಟಿಟಿಸಿ ಕಾಲೇಜು ಪ್ರಿನ್ಸಿಪಾಲ ಮಾರುತಿ ಭಜಂತ್ರಿ, ಅರಣ್ಯ ಇಲಾಖೆ ಅಧಿಕಾರಿ ಮುತ್ತಪ್ಪ ಗಡ್ಡಿ, ಉಮೇಶ್ ಗೌಡ ಪಾಟೀಲ್, ಎಸ್ಆರ್ ಪಾಟೀಲ್, ನಾಗರಾಜ ನೆಗಳೂರು, ರಾಜು ಪಾಟೀಲ್, ವಿಠಲ್ ಹವಲ್ದಾರ್, ಅನಿಲ್ ದರೆಯನ್ನವರ್, ಭೀಮಶ್ರೀ ಯವಗಲ್, ಸಿದ್ದನಗೌಡ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ್, NKS TV 4 ನರಗುಂದ. ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತೇನೆ. 4, 5, 6, 7 ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತೇನೆ. 7ನೇ ತಾರೀಕು ಕೊನೆಯ ದಿನ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಪಸ್ವರ ಇದೆ. ಆ ಅಪಸ್ವರ ಎಲ್ಲಿವರೆಗೆ ಮುಂದುವರಿತಿದ್ದ ಅನ್ನೋದನ್ನು ಕಾದು ನೋಡಬೇಕು. ನಾವು ಅವರ ಅಪಸ್ವರದ ಮೇಲೆ ನಂಬಿಕೆ ಇಡೋದನ್ನ ನಮ್ಮ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ನಾವು ಕೆಲಸವನ್ನು ಮುಂದುವರಿಸ್ತೀವಿ. ಶ್ರೀನಿವಾಸ ದಾಸ್ ಕರಿಯಪ್ಪ ಡಾಕ್ಯುಮೆಂಟ್ ಆಯ್ಕಾಯ್ತಾರೆ ಶ್ರೀನಿವಾಸ ದಾಸ್ ಕರಿಯಪ್ಪ ಅಭ್ಯರ್ಥಿ ಗೆಲ್ತೈತೆ ಅನ್ನುವಂಥ ಭರವಸೆ ನಮಗೆ ಇತ್ತು. ಇನ್ನೂ ಒಂದು 2-3 ದಿವಸ ಹೋಗ್ಬೇಕು. ಇನ್ನೂ ಚುನಾವಣೆ ಕಾವು ಅಷ್ಟೊಂದು ಏರಿಲ್ಲ. ಚಿರತೆ ಬಿಟ್ಟರೆ ಗೆಲ್ಲ. ದಾವಣಗೆರೆ ಒಳಗೆ ಟಫ್ ಫೈಟ್ ಇದೆ. ದಾವಣಗೆರೆನೂ ಗೆಲ್ಲಕ್ಕೆ ಪ್ರಯತ್ನ ಮಾಡಾಕತ್ತೇನೆ. ಅವರ ಭಿನ್ನಮತ ಹಿಂಗೆ ಮುಂದುವರೆದ್ರೆ ನಮಗೆಲ್ಲವೂ ಈಸಿ ಆಗ್ತದೆ. ಸಾಧಕ ಕಡತನ ಇದು ಮಾಡಿ ಕಡೆ ರೋಟಿಗೆ ಅಂತ ಅಂದು ಒಪ್ಕೊಂಡ್ಬಿಟ್ಟ. ಅವರೆಲ್ಲ ಗೆಲ್ಲಕ್ಕೆ ಪ್ರಯತ್ನ ಮಾಡೋದ ಭಾಳ ತೊಡದು ಬಿಟ್ಟರು ಬೆದ್ದು ಬಿಟ್ಟ. ಕೆರೆ ಒಳ್ಳೆಯ ತಂದ ಅಕ್ಕಿ ಹಾಕೊಂತಿದ್ವಿ ನಾವು. ಅವಾಗ ಸರ್ ಮಾಡ್ತಾರೆ ಕೆರೆ ಒಳ್ಳೆಯ ಮಣ್ಣು ತಂದ ಈ ದನಕರ್ದ ಹಾರ್ತಾಗಿ ಬಂದಿರ್ತಾವಲ್ಲ ಹಚ್ಚೋದು ಅಲ್ಲಿ ಹಾಕೊಂತಿದ್ವಿ. ನಾವು ಕೆರೆ ಕಟ್ಟಿಸ್ತಿಲ್ಲ. ಹಿಂದೆ ಒಟ್ಟು ದೊಡ್ಡ ಓಡ್ ಇದ್ದೀವಲ್ಲ, ಆ ಓಟ ಸಣ್ಣ ಮಾಡಿದ್ವಿ. ಹಂಗೆ ಪ್ರಕೃತಿಯನ್ನ ಬೆಳೆಸುವಂತ ಮಾಡಿದ್ರೆ ಇವತ್ತು ನಾವು ಒಂದೊಂದು ಜೀವನದ ಅರ್ಧಕ್ಕಿಂತ ಹೆಚ್ಚಿನ ಭಾಗದಾಗ ಅದೇವಿ. ನಮ್ಮ ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ಬೇಕು ಪ್ರಕೃತಿ, ಅದನ್ನು ಪ್ರಶ್ನೆ ಮಾಡ್ಕೊಂಡು ಪ್ರಕೃತಿ ಉಳಿಸುವಂಥ ಸಣ್ಣ ಪುಟ್ಟ ಕೆರೆ ಇರ್ಬೋದು, ಗಿಡ ಕಟ್ಟೋದಿರ್ಬೋದು, ಪ್ರಾಣಿ ಪಕ್ಷಿಗಳನ್ನು ಬೆಳೆಸೋದಿರ್ಬೋದು ಅಂತ ಕೆಲಸ ಮಾಡಬೇಕು. ಮುಖ್ಯವಾಗಿ ಬೇಸಿಗೆ ಬಂದಿದ್ದರಿಂದ ನಿಮ್ಮ ಮನೆಯ ಗಾಡಿ ಮೇಲೆ ಆಗಲಿ, ಕಂಪೌಂಡ್ ಅಂದರೆ ಕಂಪೌಂಡ್ ಮೇಲೆ ಆಗಲಿ, ಪ್ರಾಣಿ ಪಕ್ಷಿಗಳಿಗೆ 2 ಹೊತ್ತು ನೀರು ಉಡುವಂಥ ಕೆಲಸವನ್ನು ಮಾಡ್ರಿ ಅಂತ ನಾನು ಕೇಳ್ಬೋದು. ಏನೋ ಒಂದಿಷ್ಟು ಸಣ್ಣ ಅಕ್ಕಿ ನುಚ್ಚು ಅಂತ ನುಚ್ಚು ಹಾಕಿಡ್ರಿ, ಒಂದು ಗುಬ್ಬಿ ಕುಂತ ಕುಡಿಯುವಂಗೆ ಬರುವಂಗೆ ತಳ್ಳನ ಪಾತ್ರೆ ಒಳಗೆ ನೀರಿದ್ರಿ. ಮಧ್ಯಾಹ್ನ ಬಿಸಿದಾಗ ಒಂದು ಚೆಲ್ ಸಂಜೆ ಮುಂದೆ ಹೊಸ ನೀರು ಹಾಕ್ರಿ. ಅಂದ್ರೆ ತಂಪ ನೀರಿದ್ರೆ ಪ್ರಾಣಿ ಪಕ್ಷಿಗಳು ಕುಡಿತಾವೆ. ನಮ್ಮ ಮನೆಯೊಳಗೆ ಪ್ರತಿ ಬೇಸಿಗೆ ಒಳಗೆ ಆ ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡ್ರಿ. ತಾವು ಕೂಡ ಅದನ್ನು ಮುಂದುವರಿಸ್ಕೋಬೇಕಂತ ಕೇಳ್ಕೊಂಡು ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಮೊಮ್ಮಗನ ಸಲುವಾಗಿ ಇವತ್ತು 100 ಗಿಡಗಳನ್ನು ನೆಡುವಂಥ ಒಂದು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡೇವೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಈಗಾಗಲೇ ನಮ್ಮ ಅರಣ್ಯ ಸಿಬ್ಬಂದಿ ಮತ್ತು ಅರಣ್ಯ ಖಾತೆಯ ಸಚಿವರಾಗಿ ಕೆಲಸ ಮಾಡಿದ್ವಿ. ಅವಾಗ ಅರಣ್ಯ ಅಧಿಕಾರಿಗಳ ಜೊತೆಗೆ
ಬೆಳೆದಂಥ ನಿಕಟ ಸಂಪರ್ಕ ಭೂಮಿಯನ್ನು ಹಸಿರು ಮಾಡಬೇಕು. ಭೂಮಿಯಲ್ಲಿ ಇವತ್ತು ಕಾರ್ಖಾನೆಗಳಿರ್ಬೋದು, ವಾಹನ ಮಾಲಿನ್ಯದಿಂದ ಉಂಟಾಗುವಂಥ ಕಾರ್ಬನ್ ಡೈಆಕ್ಸೈಡ್ ಏನು ಹೆಚ್ಚಾಕೈತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮರಗಳು ಗಿಡಗಳು ಭಾಳ ಉಪಯುಕ್ತ. ಆಕ್ಸಿಜನ್ ಪ್ರಮಾಣ ಹೆಚ್ಚು ಮಾಡಲಿಕ್ಕೆ ಒಂದು ದೊಡ್ಡ ಆಲದ ಮರ ಇದ್ರೆ ಅರಣ್ಯ ಅಧಿಕಾರಿಗಳು ನಮ್ಗೆ ಹೇಳ್ತಿದ್ದಿಲ್ಲ. ಅರಣ್ಯ ಅಧಿಕಾರಿಗಳದ ನಮ್ಮ ಮನೆಯಲ್ಲಿರ್ತಕ್ಕಂಥ 10-12 AC ಮೆಷಿನ್ಗೆ ಸಮ ಅನ್ನುವಂಥ ಮಾತಾಡೋದು. ಅದಕ್ಕೆ ಪೂರ್ವಜರು ಹೊಲದಲ್ಲಿ ಆಲದ ಗಿಡ ಇರ್ಬೋದು, ಬೇವಿನ ಗಿಡ ಇರ್ಬೋದು, ಹುಣಸಿ ಗಿಡ ಇರ್ಬೋದು, ಈ ರೀತಿ ಗಿಡಗಳನ್ನು ಹಚ್ಚಿ ತಮ್ಮ ಬೇಸಿಗೆ ದಾಹವನ್ನು ಕಲ್ದಾಗ ಹೋದಂಥ ಸಂದರ್ಭದಲ್ಲಿ ಆ ಗಿಡದ ಬಳಿ ಕುತ್ಕೊಂಡು ಊಟ ಮಾಡುವುದರ ಮುಖಾಂತರ ತಮ್ಮ ಒಂದು ದಣಿವನ್ನು ನಿವಾರಿಸ್ಕೊಂಡ್ರು. ಕಾಲಕ್ರಮೇಣ ಇಂಡಸ್ಟ್ರಿ ಹೆಚ್ಚಾದಂಗೆ, ಜನವಸತಿ ಪ್ರದೇಶಗಳು ಹೆಚ್ಚಾಗ್ತಾ ಹೋದಂಗ ಗಿಡಗಳನ್ನು ಕಡಿಯುವಂಥ ಪ್ರವೃತ್ತಿ ಮಾನವರಲ್ಲಿ ಬೆಳೀತು. ನಾನು ಲೋಕೋಪಯೋಗಿ ಸಚಿವನಿದ್ದಾಗ ಯಾವುದೋ ಒಂದು ರಸ್ತೆ ಮಾಡುವಾಗ ರಸ್ತೆ ಹೆಸರು ನೆನಪಿಲ್ಲ, ಸುಮಾರು 1700 ಮರಗಳನ್ನು ರೀಟ್ರಾನ್ಸ್ಪ್ಲಾಂಟ್ ಮಾಡಿದ್ದೆ. ಬೇರೆ ಸಮೇತ ಅವುಗಳನ್ನು ಕಿತ್ತು ಬೇರೆ ಕಡೆ ಹಚ್ಚಿದೆ. ಅದು ಇಲ್ಲೇ ಮುಂಡ್ರಿಗೆ ಸರ್, ಬಹುತೇಕ ಭಾಳ ಬಿಡ್ರಿಯಾನೆ. ಹ್ಞೂ ಸರ್. ಭಾಳ ಕಡೆ ಅದು ಭಾಳ ಮಾಧ್ಯಮದವರಿಂದ ಅಪ್ರಿಷಿಯೇಷನ್ ಬಂತು. ಕಳೆದ ಒಂದು 5-6 ತಿಂಗಳಿಂದ ವಿಶ್ವವಾಣಿ ಸಂಪಾದಕ ಅವರು ಕೂಡ ಅದನ್ನ ನೆನಪು ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವಾಗಿಂದ ಇಲ್ಲಿವರೆಗೆ ಗಿಡಗಳನ್ನು ಬೆಳೆಸಬೇಕನ್ನುವಂಥದ್ದು. ಅರಣ್ಯ ಮಂತ್ರಿ ಇದ್ದಾಗ ನಮ್ಮ ನರಗುಂದ ಗುಡ್ಡದೊಳಗೆ ಒಂದು ಏನದು ಸಾಲುಮರದ ತಿಮ್ಮಕ್ಕ ಉದ್ಯಾನವನವನ್ನು ಮಾಡಿ ಗಿಡಗಳನ್ನು ಹಚ್ಚಿದ್ವಿ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಅದು ಇವತ್ತು ಬಹುತೇಕ ನರಗುಂದ ಮಹಾಜನತೆಗೆ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಟ್ರೀ ಪಾರ್ಕ್ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಟ್ರೀ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದೆ ನಾವು ಅರಣ್ಯ ಸಚಿವರಿದ್ದಾಗ. ಇವತ್ತು ಅದು ಹೆಮ್ಮರವಾಗಿ ಬೆಳೆದು ನಿಂತೈತೆ. ಅದಕ್ಕೆ ಬೇಕಾಗುವಂಥ ರಸ್ತೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನೂ ಕೆಲವು ಸ್ವಲ್ಪ ಪರವಾನಗಿ ಹಾಕಿದ್ದೇವೆ. ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರು, ನನ್ನ ಹಿತೈಷಿಗಳು, ಅಭಿಮಾನಿಗಳು ನನ್ನ ಹುಟ್ಟುಹಬ್ಬದ ದಿವಸ ಪ್ರತಿ ಸಾರಿ ಮರಗಳನ್ನು ಹಚ್ತಾರೆ. ನಾವು ಹೊಸ APMC ವಿಭಾಗದಲ್ಲಿ ಸುಮಾರು ಒಂದು 500 ಗಿಡಗಳನ್ನು ಹಚ್ಚಿವಿ. ಈಗ ಅವೆಲ್ಲ ಗಿಡಗಳು ದೊಡ್ಡವಾಗವು. APMC ಮೇನ್ ಮಾರ್ಕೆಟ್ನಲ್ಲಿ ನಾವು ಸುಪುತ್ರ ಉಮೇಶ್ ಗೌಡ ಬಾಗಲಕೋಟೆ ಬೇರೆ ಬೇರೆ ಕಡೆಯಿಂದ ಅತ್ಯಂತ ಕಾಸ್ಟ್ಲಿ ಗಿಡಗಳನ್ನು ತಂದ ಅಲ್ಲಿ ಹಚ್ಚೇವು. ನಾವು ಈಗೂ ಅವು ರಸ್ತೆ ಎಡಬಲಿಗೆ ಅದಾವೆ. ನಾವೆಲ್ಲರೂ ಗಿಡಗಳನ್ನು ಬೆಳೆಸುವಂಥ ಒಂದು ಪರಿಪಾಠವನ್ನು ಹಮ್ಕೋಬೇಕು. ಕೋವಿಡ್ದಂಥ ಸಂದರ್ಭದಲ್ಲಿ ಆಕ್ಸಿಜನ್ಗಾಗಿ ನಾವು ಎಷ್ಟು ಪರದಾಡಿವಿ ಅನ್ನೋದು ಇನ್ನೂ ನಮ್ಮ ಕಣ್ಣು ಮುಂದೆ ಐತಿ. ಆ ಕಾರಣಕ್ಕಾಗಿ ಅಭಿವೃದ್ಧಿಗಾಗಿ ಕಾರ್ಖಾನೆಗಳು ಬೇಕು. ಕಾರ್ಖಾನೆಗಳಿಂದ ವಾಯುಮಾಲಿನ್ಯ ತಡೆಯಲಿಕ್ಕೆ ಅರಣ್ಯ ಬೇಕು. ಆ ಕಾರಣಕ್ಕಾಗಿ ಗಿಡಗಳನ್ನು ಬೆಳೆಸುವಂಥ ಪರಿಪಾಠವನ್ನು ನಾನು ಹಾಕ್ಕೊಂಡಿದ್ದೇನೆ. ತಾವು ಕೂಡ ಸಾಧ್ಯವಾದಷ್ಟು ನಿಮ್ಮ ಮನೆ ಮುಂದೆ ಏನು ಜಾಗ ಇರ್ತೈತೆ, 1 ಗಿಡನೋ 2 ಗಿಡನೋ ಅಥವಾ ಒಂದು 100 ಸಾಲಿಯೊಳಗೆ 4 ಗಿಡನೋ 5 ಗಿಡನೋ ಹಚ್ಚಿ ಅವುಗಳನ್ನು ದತ್ತಕ್ಕೆ ತಗೋಬೇಕು. ದತ್ತಕ್ಕೆ ತಗೊಂಡ್ರೆ ವಾರಕ್ಕೊಮ್ಮೆ ಹೋಗಿ ಅದಕ್ಕೆ ನೀರು ಹಾಕ್ಯಾರೋ ಇಲ್ಲ ನೋಡೋದು, ದನಕರಗಳನ್ನ ತಿನ್ನಲ್ದಾಗ ಅದಕ್ಕೆ ಕಂಟಿ ಪಂಟಿ ಹಚ್ಚೋದು. ನಿಮಗೆ ಅರಣ್ಯ ಅಧಿಕಾರಿಗಳ ಸಹಾಯ ಬೇಕಾದ್ರೆ ಅರಣ್ಯ ಅಧಿಕಾರಿಗಳ ಸಹಾಯವನ್ನು ಕೊಡಿಸ್ತೇನೆ. ಈ ರೀತಿಯಾಗಿ ಗಿಡಗಳನ್ನು ಬೆಳೆಸುವಂಥ ಹವ್ಯಾಸವನ್ನು ನಾವು ರೂಢಿ ಮಾಡ್ಕೊಂಡು ಬಂದೇವೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ 100 ಗಿಡಗಳನ್ನು ಈ GTTC ಆವರಣದಲ್ಲಿ ಹಚ್ಚುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಬಸ್ಸು ಅದನ್ನು ಮೊದಲೇ ಬಸ್ಸು ಅವರು ಈ ಹೊಲವನ್ನು ನಮಗೆ ಬೇಕಂತ ಕೇಳಿದಾಗ 2ನೇ ಮಾತಿಲ್ಲ ಶಿವಾನಂದ ಮುತ್ತೋಣ ಅವರು ಕೂಡ ಇದನ್ನು ನಮಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಟ್ಟರು. ಇವತ್ತೊಂದು ಸುಂದರವಾದಂಥ GTTC ಕಟ್ಟಡ ಇಲ್ಲಿ ನಿರ್ಮಾಣ ಆಗಿದೆ. ಊರಿಂದ ಹೊರಗಿರೋದ್ರಿಂದ ನೆರಳಿನ ಪ್ರಮಾಣ ಕಡಿಮೆ ಇರ್ತದೆ. ಆ ಕಾರಣಕ್ಕಾಗಿ ನಮ್ಮ ಹಿರಿಯ ಸುಪುತ್ರ ಉಮೇಶ್ ಗೌಡನಿಗೆ
ಮದುವೆಯಾಗಿ 12-13 ವರ್ಷದ ಮೇಲೆ ಒಂದು ನಮ್ಮ ಸಸಿ ನೇಹ ಅವನ ಧರ್ಮಪತ್ನಿ ಗಂಡು ಮಗುವಿಗೆ ಜನ್ಮವಿತ್ತಾಳೆ. ಅದರ ನಿಮಿತ್ತ ಅದರ ನೆನಪಿಗಾಗಿ ಇವತ್ತು 100 ಗಿಡಗಳನ್ನು ಇಲ್ಲಿ ಹಚ್ಚುವಂಥ ಕಾರ್ಯಕ್ರಮ. ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದ ಗಿಡಗಳನ್ನು ಹಚ್ಚಿ ನರಗುಂದವನ್ನು ಒಂದು ಹಸಿರು ವನವನ್ನಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸಾರ್ವಜನಿಕರು, ನಮ್ಮ ಪಕ್ಷದ ಅಭಿಮಾನಿಗಳು ಕೂಡ ನಾವೊಂದು 100 ಗಿಡ ಹಚ್ಚಿದ್ರೆ ನೀವು ನಿಮ್ಮ ಊರಾಗ ಒಂದು 5 ಗಿಡ ಹಚ್ಚಿ ನಿಮ್ಮ ಮನೆ ಮುಂದೆ, ಪಂಚಾಯತಿ ಆಫೀಸ್ ಬಂದು, ಈಗೇನು ಸಾಲಿಗೆ ಎಲ್ಲದಕ್ಕೂ ಬಹುತೇಕ ಕಾಂಪೌಂಡ್ ಅದ, ಎಲ್ಲೆಲ್ಲ ಹಿಂದೆ ಎಲ್ಲೆಲ್ಲ ಹಚ್ಚಿ ಅವುಗಳನ್ನು ಬೆಳೆಸಿರಿ ಅನ್ನುವಂಥ ಮಾತನ್ನು ಹೇಳಿ, ಪ್ರಕೃತಿಗೆ ನಮ್ಮದೇ ಆದಂಥ ಪ್ರಕೃತಿಯಿಂದ ನಾವೆಲ್ಲ ಪಡ್ಕೊಂಡೇವಿ. ಆದ್ರೆ ಪ್ರಕೃತಿಗೆ ನಾವೇನು ಕೊಡಕತ್ತೇವೆ ಅನ್ನೋದು ಒಂದು ಪ್ರಶ್ನೆ ಮಾಡ್ಬೇಕಲ್ಲ. ಪ್ರಕೃತಿಯಿಂದ ನಮ್ಗೆಲ್ಲ ಸಿಗ್ತೈತಿ, ನೀರು ಸಿಗ್ತೈತಿ, ಹವಾ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಹೊಳೆ ನಾವು ಮಾಡೋದು ಪ್ರಕೃತಿಗೆ ವಿಚಾರದ ಕೆಲಸವನ್ನ ಮಾಡ್ತೇವೆ. ಇದು ಎಲ್ಲರೂ ಕೆರೆ ಕಟ್ಟಿಸ್ತಿದ್ರು. ಈಗ ದನ